ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ತಿಂಗಳು ಉತ್ತಮವಾದ ಧನಲಾಭ, ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗಿರೋದಿಲ್ಲ. ನೋಡಿ, ಸುಖ ಶಾಂತಿ ಯಾವಾಗಲೂ ಸದಾಕಾಲ ನಿಮ್ಮ ಜೊತೆಗಿರುತ್ತೆ. ಮನೆಯಲ್ಲಾಗಲಿ ಹೊರಗಡೆಯಲ್ಲಾಗಲಿ. ಇದಿಷ್ಟು ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಇರುವಂಥ ಕಾಲಾವಧಿ ಅಂತಂದರೆ ಮಾಸ ಭವಿಷ್ಯ ಅಂತ ಹೇಳ್ಬೋದು. ಆದರೆ ಇದಿಷ್ಟೇನಾ? ಇದನ್ನು ಬಿಟ್ಟು ಕೂಡ ಒಂದಷ್ಟು ಎಚ್ಚರಿಕೆಯ ಗಂಟೆ ಅಂತ ನಾವು ಹೇಳ್ತೇವಲ್ಲ, ಒಂದಷ್ಟು ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕು. ಯಾವ ಯಾವ ವಿಷಯದಲ್ಲಿ ಅಂತ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅನೇಕ ವಿಷಯವನ್ನು ತಿಳ್ಕೊಳ್ಳಿ. ಕುಂಭ ವಿವಾಹಕ್ಕೆ ಮಾಹಿತಿ ಬೇಕಾ, ಕುಜದೋಷಕ್ಕೆ ಮಾಹಿತಿ ಬೇಕಾ, ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂತೆ ಮನಸ್ಸಿನಲ್ಲಿ ಏನಾದರೂ ಸಂಶಯ ಇದೆಯಾ, ಅದೆಲ್ಲವನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಇವತ್ತಿನ ವಿಷಯದ ಪ್ರಕಾರವಾಗಿ ನಾನು ಮೇಷರಾಶಿಯವರಿಗೆ ಹೇಳ್ತಾ ಇದ್ದೆ. ನೋಡಿ, ಧನಸ್ಥಾನದಲ್ಲಿರುವಂಥ ಗುರು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಇಲ್ಲ. ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿಯ ತೊಂದರೆ ಕೂಡ ನಿಮಗೆ ಇರೋದಿಲ್ಲ. ಇಷ್ಟು ದಿವಸ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ಅದು ನಿಧಾನವಾಗಿ ಪರಿಹಾರ ಕಾಣ್ತಾ ಇದೆ. ಹಾಗಾಗಿ ಮನಸ್ಸು ಬಹಳ ಸಂತೋಷಕರವಾಗಿ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿಯಂತೂ ಲಾಭದಲ್ಲಿರ್ತೀರ. ಒಂದು ವೇಳೆ ನೀವು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಏನಾದರೂ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಅದನ್ನು ಮುಂದುವರಿಸಿ. ಅದರಿಂದ ನೀವು ತುಂಬ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಮಾಸದಲ್ಲಿ ವಾಹನ ಯೋಗ ಕೂಡ, ಯಾಕೆಂದರೆ ಒಳ್ಳೊಳ್ಳೆಯ ದಿನಗಳು ನಿಮಗೆ ಲಭ್ಯವಾಗ್ತಾ ಇವೆ. ಹಾಗಾಗಿ ನೀವು ಒಂದು ಇಷ್ಟು ದಿವಸದವರೆಗೆ ಮನಸ್ಸಿನಲ್ಲಿರುವಂತೆ ಯಾವುದಾದ್ರೂ ಒಂದು ವಾಹನ ತೆಗೆದುಕೊಳ್ಬೇಕಪ್ಪ ಅಂಥೇಳಿ ಮನಸ್ಸಿನಲ್ಲಿದ್ದರೆ ಆ ವಾಹನ ಯೋಗ ಕೂಡ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ವಿದ್ಯಾಭ್ಯಾಸದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಉಚ್ಚ ಶಿಕ್ಷಣ ಯೋಗ ನಿಮಗೆ ಖಂಡಿತವಾಗಿಯೂ ಇದೆ. ಎಲ್ಲದಕ್ಕೂ ಯಾವುದಾದ್ರೂ ಪರೀಕ್ಷೆ ನೀವು ಬರೀತಾ ಇದ್ದರೂ ಕೂಡ ಅಲ್ಲಿ ನಿಮಗೆ ಅನುಕೂಲತೆ ಇರುತ್ತೆ. ಈ ಸಂದರ್ಭದಲ್ಲಿ ಒಂದಷ್ಟು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪರೀಕ್ಷೆಗೆ ಹೋಗುವಾಗ ಒಂದಷ್ಟು ಗಣಪತಿಯ ಪೂಜೆಯನ್ನು ಬೆಳಗ್ಗೆ ಮಾಡಿಬಿಟ್ಟು ನೀವು ಹೋದರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲಕರವಾಗಿ ಇರುತ್ತೆ. ವಿವಾಹ ಯೋಗ ಕೂಡ ಈ ಮಾಸದಲ್ಲಿ ನೋಡ್ತೀರಾ. ಒಂದು ವೇಳೆ ಅವಿವಾಹಿತರಾಗಿದ್ದರೆ ಈ ಅಕ್ಟೋಬರ್ ತಿಂಗಳು ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂಥ ಯೋಗ ಬರುವಂಥ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಗಂಡ ಹೆಂಡರು ತುಂಬ ಅನ್ಯೋನ್ಯವಾಗಿ ಇರ್ತೀರ. ಆದರೂ ಕೂಡ ಒಂದಷ್ಟು ರೋಗಗಳ ಬಗ್ಗೆ, ಸುಪ್ತವಾಗಿರುವಂಥ ರೋಗಗಳ ಬಗ್ಗೆ ಎಚ್ಚರವನ್ನು ವಹಿಸಿ. ಈ ಮಾಸದಲ್ಲಿ ಯಾವುದಾದ್ರೂ ಖರೀದಿ ಇದ್ದರೆ, ಆಸ್ತಿಗೆ ಸಂಬಂಧಪಟ್ಟಂಥದ್ದಿರಬಹುದು, ಭೂಮಿಗೆ ಸಂಬಂಧಪಟ್ಟಂಥದ್ದಿರ್ಬೋದು, ಅಥವಾ ಯಾವುದಾದ್ರೂ ಒಡವೆ, ಇಂಥದ್ದು ಯಾವುದಾದ್ರೂ ಖರೀದಿ ಇದ್ದರೆ ಅದನ್ನು ಖಂಡಿತವಾಗಿಯೂ ಮುಂದುವರಿಸಿ. ಆದರೆ ಇನ್ನು ವ್ಯಾಪಾರದ ವಿಷಯದಲ್ಲಿ ನಾವು ಬಂದಾಗ ವ್ಯಾಪಾರ ಒಂದಷ್ಟು ಮಟ್ಟಿಗೆ ಮಂದಗತಿಯಲ್ಲಿ ಸಾಗುತ್ತೆ. ಯಾಕೆಂದರೆ ಲಾಭದಲ್ಲಿ ಸ್ವಸ್ಥಾನದಲ್ಲಿರುವಂಥ ಶನಿ ಸ್ವಲ್ಪ ಧನವನ್ನು ನಿಧಾನವಾಗಿ ಕೊಡ್ತಾನೆ. ಹಾಗಾಗಿ ವ್ಯಾಪಾರದಲ್ಲಿ ನಷ್ಟವಂತೂ ಇರೋದಿಲ್ಲ, ಆದರೆ ಲಾಭ ಬಹಳ ತೀವ್ರಗತಿಯಾಗಿ ಇರೋದಿಲ್ಲ. ಮಂದಗತಿಯಾಗಿ ನಿಮಗೆ ದುಡ್ಡು ಪ್ರಾಪ್ತವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಕಬ್ಬಿಣದ ವ್ಯಾಪಾರವನ್ನು ಮಾಡ್ತಾ ಇದ್ದರೆ, ಎಣ್ಣೆಗೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಅಲ್ಲಿ ಖಂಡಿತವಾಗಿಯೂ ನಿಮಗೆ ಲಾಭ ಇರುತ್ತೆ. ಇನ್ನು ದ್ವಾದಶದಲ್ಲಿರುವಂಥ ರಾಹು ನಿಮಗೆ ಅನಾವಶ್ಯಕವಾಗಿ ಹಣವನ್ನು ಪೋಲು ಮಾಡುವ ಮನಸ್ಸನ್ನು ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ವ್ಯಸನಾದಿಗಳಲ್ಲಿ ದುಡ್ಡು ಹಾಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮನೆಯಲ್ಲಿ ಯಾರ್ದಾದ್ರೂ ಮೇಷರಾಶಿ ಇದ್ದರೆ ಅಥವಾ ನಿಮ್ಮದಾದರೂ ಇದ್ದರೂ ಕೂಡ ಬಹಳ ಮನಸ್ಸನ್ನು ಕೇಂದ್ರೀಕರಿಸಿ. ಇಲ್ಲಿ ದುಡ್ಡು ಬಹಳ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿನ ಮೇಲೆ ಹಿಡಿತ ಇರಲಿ. ಸ್ವಲ್ಪ ದೈವಿ ಉಪಾಯವನ್ನು ಮಾಡಿಕೊಳ್ಳಿ. ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ಮಾಸದಲ್ಲಿ ನವಗ್ರಹ ಸ್ತೋತ್ರವನ್ನು ಪಠಿಸಿ. ಜಪಾಕುಸುಮ ಸಂಕಾಶಂ ಅಂತ ಹೇಳಿಬಿಟ್ಟು ಬರುತ್ತೆ. ಆ ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡಿದ್ದಾದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ರಾಹು ಮಂತ್ರವನ್ನು ಹೇಳಿ. ಅದರಿಂದ
ಈ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಇದ್ದಂಥ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಿ ಒಳ್ಳೆಯ ನೆಮ್ಮದಿಯ ಜೀವನ ನಿಮ್ಮದಾಗಿರುತ್ತೆ.